ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಮನೇಲಿ ನೋಡಿದ್ರಲ್ಲ 80% ಕ್ರಿಯೇಟರ್ಸ್ ಮಾಡ್ತಾ ಇರೋ ಮಿಸ್ಟೇಕು ಇದು. ಈ ಮಿಸ್ಟೇಕ್ಗಳನ್ನ ನೀವು ಸರಿ ಮಾಡ್ಕೊಳ್ದೆ ಹೋದರೆ ಯಾವತ್ತೂ ಕೂಡ ನಿಮ್ಮ ಚಾನಲ್ ಗ್ರೋ ಆಗಲ್ಲ. ನಾನು ತುಂಬ ವೀಡಿಯೋಗಳಲ್ಲಿ ಹೇಳ್ತಾನೆ ಬರ್ತಾ ಇರ್ತೀನಿ. ನಾನು ಎಷ್ಟು ಹೇಳಿದ್ರೂ ಕೂಡ ಅದೇನು ವೀಡಿಯೋನ ಕ್ಲಿಯರಾಗಿ ನೋಡಲ್ಲ ಅಂತ ಅನಿಸುತ್ತೆ. ಆ ವಿಡಿಯೋದಲ್ಲಿ ಆ ವಿಷಯ ಇದ್ದರೂ ಕೂಡ ಮತ್ತೆ ಕಮೆಂಟಲ್ಲಿ ಅದನ್ನೇ ಕೇಳಿರ್ತಾರೆ. ಪ್ರತಿ ಸಲ ನೋಡ್ತೀನಿ ನಾನು, ಮತ್ತೆ ಅದೇ ಕಮೆಂಟ್ಗಳು ಬಂದಿರುತ್ತೆ. ಮತ್ತು ಚಾನಲ್ಗಳನ್ನ ಚೆಕ್ ಮಾಡಿ ನೋಡಿ ಅಂತಾರೆ. ನಾನು ಎಲ್ಲರ ಚಾನಲ್ಗಳ್ನು ಒಂದೊಂದು ವೀಡಿಯೋನು ಡೀಟೇಲಾಗಿ ನೋಡಿ ನಾನು ಹೇಳೋದಕ್ಕೆ ಆಗಲ್ಲ. ನಾನು ಏನೇನು ಹೇಳಿರ್ತೀನಿ ವೀಡಿಯೋದಲ್ಲಿ ಅದನ್ನೆಲ್ಲ ನೀವು ಕರೆಕ್ಟಾಗಿ ನಿಮ್ಮ ಚಾನಲಲ್ಲಿ ನೀವೇ ಚೆಕ್ ಮಾಡ್ಕೊಂಬಿಟ್ರೆ ಇನ್ನೊಬ್ಬರನ್ನ ಕೇಳೋ ಅವಶ್ಯಕತೆನೇ ಇರಲ್ಲ. ಮೊದಲನೇದಾಗಿ ಯಾರಿಗೂ ಸೀರಿಯಸ್ನೆಸ್ಸೇ ಇಲ್ಲ ಯೂಟ್ಯೂಬ್ ಅಂತಂದರೆ. ಸುಮ್ಮನೆ ಏನೋ ಒಂದು ಕೇರ್ಲೆಸ್ ಆಗಿ ತಗೊಂಡಿದ್ದಾರೆ. ಎಲ್ಲರೂ ಮಾಡಿದ್ದಾರೆ ಚಾನಲ್ನ, ನಾನು ಮಾಡೋಣ ಅಂತ ಮಾಡ್ಕೊಂಡಿರೋದು. ಅದರಲ್ಲಿ ವೀಡಿಯೋಸ್ಗಳನ್ನ ಹೆಂಗಂದರೆ ಹಂಗೆ ಹಾಕೋದು, ತಿರ್ಗಾ ಡೌಟ್ಗಳನ್ನ ಕೇಳೋದು. ನನ್ನ ಚಾನಲಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ನೋಡಿ ಹಂಗಂತ ಅಂದಮೇಲೆ ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ನೀವು ಇನ್ನೊಬ್ಬರನ್ನ ಡೌಟ್ಗಳನ್ನ ಕೇಳ್ತಿರ್ತೀರ. ಆ ಥರ ನೀವು ನಿಮ್ಮ ಚಾನಲಲ್ಲಿ ಮಿಸ್ಟೇಕ್ಗಳನ್ನ ಮಾಡಿದ್ದೀರಾ ಅಂತಂದರೆ ಅದನ್ನು ಸ್ಟಾಪ್ ಮಾಡಿ ಕರೆಕ್ಟಾಗಿ ನೀವು ಒಂದು ಸೀರಿಯಸ್ನೆಸ್ ಇಟ್ಕೊಂಡು ನೀವು ವೀಡಿಯೋಗಳನ್ನ ಮಾಡಿ. ಯೂಟ್ಯೂಬಲ್ಲಿ ಇದ್ದಾಗ ನೀವು ಇದೇ ಎಲ್ಲಾದರೂ ಆಚೆ ಕೆಲಸಕ್ಕೆ ಹೋದರೆ ಓನರ್ ಬೈತಾರೆ ಅನ್ನೋದಕ್ಕೋಸ್ಕರ ಆದರೂ ಕರೆಕ್ಟಾಗಿ ಕೆಲಸ ಮಾಡ್ತೀರಲ್ವಾ, ಅದೇ ಥರನೇ ಯೂಟ್ಯೂಬು ಕೂಡ. ಇಲ್ಲಿ ಯಾರು ನಿಮಗೇನು ಕೇಳಲ್ಲ, ಹಾಗಾಗಿ ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡ್ತಾ ಇರ್ತೀರಾ. ತಿರ್ಗಾ ಕಮೆಂಟ್ಗಳಲ್ಲಿ ಕೇಳ್ತಾನೆ. ನಾನು ಅಷ್ಟು ಹೇಳಿದ್ಮೇಲೂ ಕೂಡ ಇಂಥದ್ದೊಂದು ವಿಷಯಗಳನ್ನ ಮಾಡಬೇಡಿ ಅಂತ ಹೇಳಿದ್ಮೇಲೆ ಕೂಡ ಕಮೆಂಟಲ್ಲಿ ಅವ್ರು ಯಾರೋ ಮಾಡಿದ್ರು ಅವ್ರಿಗಾಗಿದೆ, ಇವ್ರು ಯಾರೋ ಮಾಡಿದ್ರು ಇವ್ರಿಗಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಮತ್ತು ಅದೇ ರಿಪೀಟೆಡ್ ಕಮೆಂಟ್ಗಳು ಹಾಕ್ತಾನೆ ಇರ್ತೀರಾ. ಯಾಕೆ ಹಾಗೆ ಮಾಡ್ತೀರಾ ನನಗಂತೂ ಗೊತ್ತಿಲ್ಲ. ವೀಡಿಯೋದಲ್ಲಿ ಹೇಳಿರ್ತೀನಿ ಇದು ಬೇಡ ಅಂದಮೇಲೆ ಬೇಡ ಅಷ್ಟೇನೆ. ಅಷ್ಟು ಹೇಳಿದ್ಮೇಲೂ ಮತ್ತೆ ಕಮೆಂಟಲ್ಲಿ ಹಾಕಿ ಚಾನಲ್ಗಳನ್ನ ಚೆಕ್ ಮಾಡಿ ಅಂತೀರಾ. ನೀವು ಅಷ್ಟು ಡೌಟ್ ಇದೆ ಅಂತಂದಮೇಲೆ ವೀಡಿಯೋಗಳನ್ನ ಯಾಕೆ ಅಪ್ಲೋಡ್ ಮಾಡ್ತೀರಾ, ಏನಕ್ಕೆ ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊತೀರಾ? ನಿಮಗಂತೂ ಗೊತ್ತಿಲ್ಲ ಅಲ್ವಾ ನಿಮ್ಮ ಚಾನಲಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ, ಏನು ಮಿಸ್ಟೇಕ್ ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಿಲ್ಲ. ಅದನ್ನು ನಾವು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿರ್ತೀವಿ ಅಂತಂದಮೇಲೆ ಅದನ್ನು ಸೀರಿಯಸ್ಸಾಗಿ ತಗೋಬೇಕು. ಏನೋ ಹೇಳಿದ್ದಾರೆ ಅವರು, ಹಂಗಿದ್ಮೇಲೆ ಇದೇನೋ ಮಿಸ್ಟೇಕ್ ಆಗುತ್ತೆ, ಬೇಡ ನಮ್ಮದು ಓನ್ ಕಂಟೆಂಟ್ಗಳನ್ನ ಮಾಡ್ಕೊಳ್ಳೋಣ, ನಾವು ಸೀರಿಯಸ್ಸಾಗಿ ಕರೆಕ್ಟಾಗಿ ನಮ್ಮ ವೀಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗೋಣ ಅಂತ ಯಾಕೆ ಯೋಚನೆ ಮಾಡಲ್ಲ ನೀವು? ಮತ್ತೆ ಅದೇ ಮಿಸ್ಟೇಕ್ಗಳನ್ನೇ ಮಾಡ್ತಿರ್ತೀರ, ಮತ್ತು ಡೌಟ್ಗಳನ್ನ ಕೇಳ್ತಾನೆ ಇರ್ತೀರ. ನೀವು ಡೌಟ್ಗಳನ್ನ ಕೇಳ್ತಿದ್ದೀರಾ ಅಂತ ಅಂದಮೇಲೆ 100% ನಿಮ್ಮ ಚಾನಲಲ್ಲಿ ಮಿಸ್ಟೇಕ್ ಇರುತ್ತೆ. ನಿಮ್ಮದು ಚಾನಲ್ ಮಾನಿಟೈಸ್ ಆಗೋದಾಗಲಿ ಅಥವಾ ಏನಾದರೂ ಆಗಲಿ ಅದು ಪ್ರಾಬ್ಲಮಲ್ಲಿ ಇದೆ ಅಂತಲೇ ಅರ್ಥ. ನೀವು ಆ ಥರ ಡೌಟ್ಗಳನ್ನ ಕೇಳ್ತಿದ್ದೀರಾ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ನಿಮ್ಮ ಚಾನಲ್ಲು ಗ್ರೋ ಆಗುತ್ತೋ ಇಲ್ವೋ, ಅಥವಾ ನಾನು ಕರೆಕ್ಟಾಗಿ ಕಂಟೆಂಟ್ನ ಮಾಡ್ತಿದ್ದೀನೋ ಇಲ್ವೋ ಅನ್ನೋದು ನಿಮಗೆ ಗ್ಯಾರಂಟಿ ಇಲ್ಲ. ಅಷ್ಟು ಡೌಟಲ್ಲಿ ನೀವು ಇದ್ದೀರಾ. ಹಾಗಿದ್ಮೇಲೆ ಏನಕ್ಕೆ ನೀವು ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಗೊತ್ತಿಲ್ಲ. ನಿಮ್ಮ ಚಾನಲ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಇರಬೇಕು. ಇಲ್ಲ ನಾನು ಕರೆಕ್ಟಾಗಿ ಮಾಡ್ತಿದ್ದೀನಿ, ಏನೂ ಆಗಲ್ಲ ನನ್ನ ಚಾನಲ್ಗೆ ಅಂತ. ತುಂಬ ಜನ ಮಾಡ್ತಿರೋ ಮಿಸ್ಟೇಕ್ ಇದೇನೇ. ಎಷ್ಟು ಹೇಳಿದ್ರು ಅವ್ರು ಮಾಡೋ ಮಿಸ್ಟೇಕ್ನೇ ಮಾಡೋದು, ವೀಡಿಯೋನ ಕ್ಲಿಯರಾಗಿ ನೋಡಲ್ಲ. ಇವಾಗ ಈ ವಿಡಿಯೋಗೂ ಕೂಡ ಮತ್ತೆ ಅದೇ ಕಮೆಂಟ್ಗಳನ್ನೇ ಹಾಕ್ತಿರ್ತಾರೆ. ಓಕೆ, ಇನ್ನು ಮಿಸ್ಟೇಕ್ಗಳೇನು ಅಂತಂದರೆ ಮೊದಲನೇದಾಗಿ ಲೈವ್ಗಳಲ್ಲಿ ನೀವು ಗ್ರೀನ್ ಸ್ಕ್ರೀನ್ ಹಾಕೋದಾಗಲಿ, ಟೆಕ್ಸ್ಟ್ ಲೈವ್ಗಳನ್ನ ಮಾಡೋದಾಗಲಿ, ಗೇಮ್ ಲೈವ್ಗಳನ್ನ ಮಾಡೋದಾಗಲಿ ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ರು ಕೂಡ ಅದರಲ್ಲಿ ಮತ್ತೆ ಅದೇ ಕಮೆಂಟು, ಅದೇ ವಿಡಿಯೋಗೆ ಮತ್ತೆ ಅದೇ ಕಮೆಂಟ್ ಹಾಕ್ತಾರೆ. ಇನ್ಯಾರಿಗೋ ಆಗಿದೆ, ಇನ್ಯಾರೋ ಅದೇ ಥರ ವೀಡಿಯೋ ಮಾಡ್ತಿದ್ರು, ಅವ್ರಿಗೇನೂ ಪ್ರಾಬ್ಲಮ್ ಆಗಿಲ್ಲ, ಅವ್ರಿಗೆ ಮಾನಿಟೈಸ್ ಆಗಿದೆ, ಅವ್ರಿಗೆ ಅರ್ನಿಂಗ್ ಆಗ್ತಿದೆ, ಆಟೋಮೆಟಿಕ್ ಡಿಡಕ್ಷನ್ಗೆ ಅವ್ರ ಚಾನಲ್ ಇನ್ನೂ ಸಿಕ್ಕಿರಲ್ಲ. ಅದಕ್ಕೂ ಮುಂಚೆ ಅವ್ರನ್ನ ನೋಡಿ ನೀವು ಮಾಡ್ತೀರಾ ಅಂತಂದರೆ ನಿಮ್ಮ ಚಾನಲ್ ಸಿಕ್ಕಾಕೊಂಡು ನಿಮ್ಮ ಚಾನಲ್ ಏನೋ ಹೋಗುತ್ತೆ, ಒಂದು ಡಿಲೀಟ್ ಆಗ್ಬೋದು ಅಥವಾ ಡಿಮಾನಿಟೈಸ್ ಏನೋ ಒಂದು ಪ್ರಾಬ್ಲಮ್ ಆಗುತ್ತಾ, ಏನೋ ಒಂದು ಬಂದೇ ಬರುತ್ತಾ. ಲಾಸ್ಟ್ ಟೈಮ್ ಒಂದು ರಿಪಿಟೇಟಿವ್ ಕಂಟೆಂಟ್ ಹೇಳ್ದೆ, ಈ ಥರ ಎಲ್ಲ ಬರ್ತಾ ಇರುತ್ತೆ. ಮತ್ತು ಯಾಕೆ ನೀವು ಬೇರೆಯವ್ರನ್ನ ನೋಡಿ ಅವ್ರು ಮಾಡಿದ್ದಾರೆ, ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ನಾನು ಮಾಡೋಣ ಅಂತ ಯಾಕೆ ಅನ್ಕೊತೀರಾ? ಮೊದಲು ಈ ಮಿಸ್ಟೇಕ್ ಮಾಡೋದನ್ನು ಬಿಡಿ. ನಾನು ಪದೇ ಹೇಳ್ತಾ ಇದ್ದೀನಿ, ಈ ಮಿಸ್ಟೇಕ್ನ ಬಿಡಿ. ಇನ್ಯಾರೋ ಮಾಡ್ತಿದ್ದಾರೆ, ನಾನು ಮಾಡ್ತೀನಿ. ಇನ್ಯಾರ್ದೋ ಚೆನ್ನಾಗಿದೆ, ನಮಗೂ ಚೆನ್ನಾಗೇ ಆಗತ್ತೆ, ನಾನು ಮಾಡ್ತೀನಿ. ಈ ಮಿಸ್ಟೇಕ್ನ ಫಸ್ಟ್ ಬಿಡಿ. ಮತ್ತೆ ಅದೇ ಕಮೆಂಟ್ಗಳನ್ನೇ ದಯವಿಟ್ಟು ಹಾಕ್ಬೇಡಿ. ನನಗೆ ಅವ್ರಿಗೆ ಯಾರಿಗೂ ಆಗಿದೆ, ನಾನು ಮಾಡ್ತೀನಿ ಅನ್ನೋ ಥರ ಮಾಡೋದಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ. ನನಗೆ ಕಮೆಂಟ್ಗಳನ್ನ ಯಾರೂ ಬರಿಬೇಡಿ ಆ ಥರ. ಯಾಕೆ ಅಂತಂದರೆ ಅದೇ ಹೇಳ್ದಂಗೆ ಆಟೋಮೆಟಿಕ್ ಡಿಡಕ್ಷನ್ಗೆ ಅವ್ರ ಚಾನಲ್ ಸಿಗದೇ ಇರ್ಬೋದು. ಇವಾಗ ಅವ್ರದ್ದು ಲಕ್ಕಿನಲ್ಲಿ ಮಾನಿಟೈಸ್ ಆಗಿದ್ದರೂ ಕೂಡ ನೆಕ್ಸ್ಟ್ ಅವ್ರದ್ದು ಡಿಮಾನಿಟೈಸ್ ಆಗೇ ಆಗುತ್ತೆ, 100% ಆಗುತ್ತೆ. ಒಂದೆರಡು ಪೇಮೆಂಟ್ ತಗೊಂಡ್ಮೇಲೆ ಕೂಡ ಆಗ್ಬೋದು. ಅವ್ರು ನಿಮಗೆ ಹೇಳಲ್ಲ ಅವ್ರ ಚಾನಲಲ್ಲಿ ಅಂಥ ಮಿಸ್ಟೇಕ್ ಆಗಿದೆ ಅನ್ನೋದನ್ನು ಅವ್ರು ನಿಮಗೆ ಹೇಳಲ್ಲ. ನಿಮಗೆ ಗೊತ್ತೂ ಇಲ್ಲ, ಜಸ್ಟ್ ನೀವು ನೋಡ್ತೀರಾ ಅಷ್ಟೇ ಬಿಟ್ಟರೆ ಅವ್ರ ಚಾನಲಲ್ಲಿ ಏನೇನು ಮಿಸ್ಟೇಕ್ಗಳಾಗಿದೆ, ಅವ್ರಿಗೆ ಏನೇನು ಪ್ರಾಬ್ಲಮ್ಗಳು ಬಂದಿದೆ ನಿಮಗೆ ಗೊತ್ತಿರಲ್ಲ. ಈ ಮಿಸ್ಟೇಕ್ನ ಮಾಡಬೇಡಿ. ತುಂಬ ಜನ ಮಾಡ್ತಾ ಇರೋ ಮಿಸ್ಟೇಕ್ ಇದೇನೇ. ಹೇಳಿದ್ಮೇಲೆ ವಿಡಿಯೋ ನೋಡೋದು ಅಥವಾ ಅರ್ಧಂಬರ್ಧ ತಿಳ್ಕೊಳ್ಳೋದು, ತಿರ್ಗಿ ಅದೇನೇ ಬೇರೆಯವರೆಲ್ಲ ಮಾಡ್ತಿದ್ದಾರೆ, ಅವ್ರಿಗೇನೂ ಆಗಿಲ್ಲ, ನನಗೇನು ಆಗ್ಬಿಡುತ್ತೆ ಅನ್ನೋ ಥರ. ಹಂಗಿದ್ಮೇಲೆ ನೀವು ಕಮೆಂಟ್ಗಳನ್ನೇ ಬರಿಬೇಡಿ ನನಗೆ ಯಾರೂ ಕೂಡ. ತುಂಬ ಕಮೆಂಟ್ ಇವೇ ಬರ್ತಾ ಇರುತ್ತೆ.
ಅದಾದಮೇಲೆ ಇನ್ನೊಂದು ಮಾನಿಟೈಸೇಷನ್ ಆಗಿರೋರಿಗೆ ಶಾಪಿಂಗ್ ಎನೇಬಲ್ ಆಗಿರುತ್ತೆ. ಇದು ಕೂಡ ತುಂಬ ಜನ ಶಾಪಿಂಗ್ ಡಿಸೇಬಲ್ ಅಂತ ಆಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿದರು. ಶಾಪಿಂಗು ಡಿಸೇಬಲ್ ಆಗೋ ಥರ ಮಾಡ್ಕೊಳ್ಳೋದು ನೀವೇ, ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ಯಾರೂ ಕ್ಲಿಯರಾಗಿ ನೋಡಿಲ್ಲ, ಶಾಪಿಂಗ್ ಯಾಕೆ ಡಿಸೇಬಲ್ ಆಗುತ್ತೆ ಅಂತ. ಯೂಟ್ಯೂಬು ನಮಗೆ ಕೊಟ್ಟಿರೋ ಒಂದೊಳ್ಳೆ ಫೀಚರ್ ಅಂತಂದರೆ ಅದು ಶಾಪಿಂಗು ಇರೋದ್ರಿಂದ ನಾನು ಲಾಸ್ಟ್ ವೀಡಿಯೋಗಳಲ್ಲೂ ತೋರಿಸಿದ್ದೀನಿ ನಿಮಗೆ. ನಾನು ಪ್ರಾಡಕ್ಟೇ ಟ್ಯಾಗ್ ಮಾಡಿದೆ, ನನಗೆ ಅರ್ನಿಂಗ್ ಆಗಿದೆ ಅದರಲ್ಲಿ. ಆ ಥರ ಇದ್ದಾಗ ನೀವು ಆ ಒಂದು ಒಳ್ಳೆ ಫೀಚರ್ನ ಏನಕ್ಕೆ ಹಾಳು ಮಾಡ್ಕೊತೀರಾ? ಅಷ್ಟು ಚೆನ್ನಾಗಿ ಅಂದರೆ ಮಾನಿಟೈಸ್ ಆಗಿರೋರಿಗೆ ಅರ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು ಎಕ್ಸ್ಟ್ರಾ ಅರ್ನಿಂಗ್ ಆಗಲಿ ಅನ್ನೋದಕ್ಕೋಸ್ಕರ ಶಾಪಿಂಗ್ ಆಪ್ಷನ್ನ ಕೊಟ್ಟಿರೋದು ನಮಗೆ. ಅದನ್ನು ನಾವು ನಮ್ಮ ಕೈಯಾರನೇ ಹಾಳು ಮಾಡ್ಕೊಳ್ಳೋ ಕೆಲಸ ಮಾಡಬಾರ್ದು. ಶಾಪಿಂಗ್ ಆಪ್ಷನಲ್ಲಿ ಬೇಡದೇ ಇರೋ ಪ್ರಾಡಕ್ಟ್ಗಳನ್ನೆಲ್ಲ ಲಿಂಕ್ ಮಾಡಬೇಡಿ. ಅದನ್ನು ಹೇಳಿದ್ರು ಕೂಡ ತುಂಬ ಜನ ತಲೆ ಕೆಡಿಸ್ಕೊಳ್ಳಲ್ಲ. ಏನು ಬೇಕಾದರೂ ಹಾಕ್ಬೋದು ಅದರಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಥರನೂ ಹಾಕ್ಬಿಡೋದೆ, ಪ್ರಾಡಕ್ಟ್ ಲಿಂಕ್ ಮಾಡ್ತಾ ಇರೋದೆ. ಆ ಥರ ಲಿಂಕ್ ಮಾಡಬೇಡಿ. ನಿಮ್ಮ ವಿಡಿಯೋದಲ್ಲಿ ಏನು ಕಾಣಿಸ್ತಾ ಇರುತ್ತೆ ಪ್ರಾಡಕ್ಟ್ಗಳು ಅದನ್ನು ಮಾತ್ರ ಟ್ಯಾಗ್ ಮಾಡಬೇಕು ನೀವು. ಅದು ಬಿಟ್ಟು ವಿಡಿಯೋಗೆ ರಿಲೇಟೆಡ್ಡೇ ಇಲ್ಲದೆ ಇರೋ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಬೇಡಿ. ನಿಮ್ಗೆ ಟ್ಯಾಗ್ ಮಾಡದೆ ಹೋದರೂ ಅರ್ನಿಂಗ್ ಆಗುತ್ತೆ. ಈಗ ನಾನೇ ತೋರಿಸಿದ್ದೀನಿ ನನ್ನ ವೀಡಿಯೋನ, ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ. ನಾನು ಟ್ಯಾಗ್ ಮಾಡದೇ ಇರೋದು ಕೂಡ ಪ್ರಾಡಕ್ಟ್ ತೊಗೊಂಡಿದ್ದಾರೆ, ನನಗೆ ಕಮಿಷನ್ ಬಂದಿದೆ. ಹೆಂಗೆ ಬರುತ್ತೆ ಅಂತಂದರೆ, ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅಂದರೆ ಇವಾಗ ನನಗೆ ಈ ಮೈಕ್ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ, ಈ ಮೈಕ್ನ ನಾನು ಟ್ಯಾಗ್ ಮಾಡಿರ್ತೀನಿ. ಆ ಮೈಕ್ನ ಕ್ಲಿಕ್ ಮಾಡಿದಾಗ ಅದ್ರ ರಿಲೇಟೆಡ್ ಆಗಿ ಎಷ್ಟು ಥರ ಮೈಕ್ಗಳು ಬರುತ್ತೆ ಅಲ್ವಾ, ಬೇರೆ ಯಾವುದಾದ್ರೂ ಸರಿ ಪರ್ಚೇಸ್ ಮಾಡ್ತಾರೆ. ಅದೇ ಥರ ನಮಗೆ ವೀಡಿಯೋಗಳಲ್ಲಿ ಆ್ಯಡ್ಗಳು ರನ್ ಆಗ್ತಾ ಇರುತ್ತೆ. ಆ ಆ್ಯಡ್ಗಳಲ್ಲೂ ಅಷ್ಟೇ ಅವ್ರಿಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಕ್ಲಿಕ್ ಮಾಡಿ ತೊಗೊಂಡ್ರು ಅಂತಂದರೆ ಅದರಿಂದ ನಮಗೆ ಕಮಿಷನ್ ಬರುತ್ತೆ. ಈ ಥರ ಎಲ್ಲ ಬರುತ್ತೆ. ನೀವು ದುಡ್ಡು ಆಸೆಗೋಸ್ಕರ ಬೇಗ ದುಡ್ಡು ಮಾಡೋಣ ಅನ್ನೋದಕ್ಕೋಸ್ಕರ ನಿಮಗೆ ಕಂಟೆಂಟಲ್ಲಿ ಇಲ್ಲದೆ ಇರೋದನ್ನ ವಿಡಿಯೋಗೆ ಏನು ಕಾಣದೇ ಇರೋವಂಥ ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡೋಕ್ಕೆ ಹೋಗಬೇಡಿ. ಶಾಪಿಂಗ್ನ ಒಂದು ಸರಿ ಕಳ್ಕೊಂಡ್ರೆ ಮತ್ತಿನ್ನೊಂದು ಸರಿ ಅಪ್ಲೈ ಮಾಡಿ ಕೂಡ ನೀವು ಆಪ್ಷನ್ನ ತೊಗೊಳಕ್ಕಾಗಲ್ಲ. ಬರೀ ಶಾಪಿಂಗಿಂದನೇ ಎಷ್ಟೋ ದುಡ್ಡು ಅರ್ನಿಂಗ್ ಮಾಡೋರಿದ್ದಾರೆ. ನೀವು ಅನ್ಯಾಯವಾಗಿ ಕಳ್ಕೊಬೇಡಿ. ಯಾರು ಕೂಡ ಶಾಪಿಂಗನ್ನು ಡಿಸೇಬಲ್ ಮಾಡ್ಕೊಬೇಡಿ. ನಿಮ್ಮ ವಿಡಿಯೋದಲ್ಲಿ ಏನು ಕಾಣಿಸ್ತಿರುತ್ತೆ ಆ ಪ್ರಾಡಕ್ಟ್ನ ಮಾತ್ರ ಲಿಂಕ್ ಮಾಡಿ ಅಷ್ಟೇನೆ. ಅಷ್ಟು ಬಿಟ್ಟು ಬೇರೆವೆಲ್ಲನೂ ಲಿಂಕ್ ಮಾಡಬೇಡಿ. ಈಗ ನಾನು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಮಾಡಿಕೊಂಡು ಇದರಲ್ಲಿ ನಾನು ಚಪ್ಪಲಿಗಳು, ಶೂಗಳು ಇದನ್ನೆಲ್ಲ ಹಾಕಿದ್ರೆ ಅದು ನನ್ನ ವಿಡಿಯೋಗೆ ರಿಲೇಟೆಡ್ ಅಲ್ಲ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾರು ಕೂಡ ವಿಡಿಯೋಗೆ ರಿಲೇಟೆಡ್ ಇಲ್ದಿರೋ ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಬೇಡಿ. ಇನ್ನು ಅದಾದಮೇಲೆ ನೆಕ್ಸ್ಟ್ ಮಿಸ್ಟೇಕ್ ಬಂದುಬಿಟ್ಟು ತುಂಬ ಜನ ಮಾಡ್ತಾ ಇರೋದು, ಇತ್ತೀಚೆಗಂತೂ ನಾನು ನೋಡ್ದಂಗೆ ಇತ್ತೀಚೆಗಂತೂ ಬರೀ ಲೈವಲ್ಲೇ ಇರ್ತಾರೆ. ಎಲ್ಲರೂ ಕೂಡ ದಿನಕ್ಕೆ 20 ಸರಿ ಲೈವ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಲಾಂಗ್ ವಿಡಿಯೋ ಮೇಲೆ ಯಾರು ಕೂಡ ಫೋಕಸ್ ಮಾಡಲ್ಲ. ಎಷ್ಟು ಹೇಳಿದ್ರು ಕೂಡ ಲೈವ್ನ ಸ್ಟಾಪ್ ಮಾಡಿ ಅಂತ ನಾನು ಎಷ್ಟು ವೀಡಿಯೋಗಳನ್ನ ಮಾಡಿಬಿಟ್ಟಿದ್ದೀನಿ. ಯಾಕೆಂದರೆ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ. ಲೈವ್ಗೆ ಬಂದಮೇಲೆ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು ಚಾನಲಲ್ಲಿ ಅನ್ನೋದನ್ನು ನಾನು ಹೇಳ್ತಾನೆ ಬರ್ತಾ ಇದ್ದೀನಿ. ಮಾಡಬೇಡಿ, ಲೈವನ್ನು ಮಾಡಬೇಡಿ. ದಯವಿಟ್ಟು ಲೈವ್ ಕಡೆ ಹೋಗಬೇಡಿ. ಎಷ್ಟು ಹೇಳಿದ್ರು ಕೂಡ ಅದೊಂದು ಈಸಿ ಕೆಲಸ. ಯಾಕಂದರೆ ವೀಡಿಯೋ ಮಾಡೋದು ಕಷ್ಟ ಅಲ್ವಾ. ವೀಡಿಯೋ ಮಾಡಬೇಕು, ಅದನ್ನು ಎಡಿಟ್ ಮಾಡಬೇಕು, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು, ಅದಕ್ಕೆ ಥಂಬ್ನೇಲು ಟೈಟ್ಲು ಎಲ್ಲ ಬರ್ಕೊಂಡು ಕುತ್ಕೊಬೇಕು. ಅದನ್ನು ಹಾಕಿದ್ಮೇಲೆ ವೀಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋ ಟೆನ್ಷನಲ್ಲಿ ಲೈವ್ ಈಸಿ ಆಗುತ್ತೆ. ಏನು 1 ಅವರ್ 2 ಅವರ್ 3 ಅವರ್ ಕುತ್ಕೊಂಡ್ಬಿಟ್ರೆ ಆರಾಮಾಗಿ ವಾಚ್ ಅವರ್ ಬಂದುಬಿಡುತ್ತೆ. ಹಂಗೆ ಮಾನಿಟೈಸ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತೀರಾ. ಮಾನಿಟೈಸ್ ಮಾಡ್ಕೊಂಬಿಡೋಣ ಅಷ್ಟೇ ನಿಮ್ಮ ತಲೆನಲ್ಲಿರುತ್ತೆ. ಮಾನಿಟೈಸ್ ಆದಮೇಲೆ ಏನು ಮಾಡ್ತೀರಾ? ಅದಾದಮೇಲೆ ವೀಡಿಯೋಸ್ಗಳು ಮಾಡಲೇಬೇಕು. ನೀವು ಲೈವೇ ಮಾಡ್ತಿದ್ದೀರಾ ಅಂತಂದಾಗ ನೆಕ್ಸ್ಟ್ ವೀಡಿಯೋಗಳಿಗೆ ವ್ಯೂಸ್ ಬರಲ್ಲ. ವ್ಯೂಸ್ ಬರದೇ ಇದ್ದಾಗ ಡಾಲರ್ ಕಂಪ್ಲೀಟ್ ಮಾಡ್ಕೊಳಕ್ಕಾಗಲ್ಲ. ಡಾಲರ್ ಕಂಪ್ಲೀಟ್ ಮಾಡೋಕ್ಕೂ ಲೈವ್ ಮಾಡಬೇಕು. ಎಷ್ಟು ವರ್ಷ ಮಾಡ್ತೀರಾ ಲೈವ್ನೇ? ಎಷ್ಟು ವರ್ಷ ಲೈವಿಂದ ನೀವು ಅರ್ನಿಂಗ್ ಮಾಡ್ತೀರಾ? ಎಷ್ಟು ವರ್ಷ ಅವರು ಕೊಡೋ ಮೆಂಬರ್ಶಿಪ್ಪು, ಸೂಪರ್ ಚಾಟು ಇದರಿಂದನೇ ಮಾಡ್ತೀರಾ? ಅದರಲ್ಲಿ ಒಂದು ಬರೋ ಕಮೆಂಟ್ಗಳಿದೆಯಲ್ಲ, ಆನ್ಲೈನ್ ಭಿಕ್ಷುಕರು ಅಂತ ಅಂದ್ಬಿಟ್ಟು ಸೀರಿಯಸ್ ಆಗಿ ಅಂಥ ಮಾತುಗಳು ಕೇಳಿಸ್ಕೊಂಡು ಅಂಥ ಪೇಮೆಂಟ್ ತಗೊಳ್ಳೋ ಅಂಥ ಅವಶ್ಯಕತೆ ಇದೆಯಾ? ನನಗಂತೂ ಗೊತ್ತಿಲ್ಲ. ನನಗೆ ಆ ಮಾತುಗಳು ಕೇಳಿಸ್ಕೊಳಕ್ಕಾಗ್ದೇ ನಾನು ಲೈವನ್ನ ಬಿಟ್ಟಿದ್ದು. ನನಗೆ ಬೇಡಪ್ಪ, ಅಂಥ ದುಡ್ಡು ನನಗೆ ಬೇಡ. ನಾನು ಕರೆಕ್ಟಾಗಿ ನಾನು ವೀಡಿಯೋಗಳಿಂದನೇ ಮಾಡ್ಕೊತೀನಿ. ಅದು ಎಷ್ಟು ತಿಂಗಳಾದರೂ ಪರವಾಗಿಲ್ಲ, ನಾನು ವೀಡಿಯೋಯಿಂದನೇ ಮಾಡ್ಕೊತೀನಿ ಅಂತಲೇ ನಾನು ಲೈವನ್ನ ಬಿಟ್ಟಿದ್ದು. ಈ ನನಗೆ ಆಗಿರೋ ಏನು ಪ್ರಾಬ್ಲಮ್ಗಳಿದೆ ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಲೈವ್ ಮಾಡಬೇಡಿ. ಲೈವ್ ಮಾಡ್ತಾ ಇದ್ದರೆ ನಿಮ್ಮ ಚಾನಲ್ ಯಾವತ್ತಿಗೂ ಗ್ರೋ ಆಗಲ್ಲ. ಇದನ್ನು ತಲೆನಲ್ಲಿ ಇಟ್ಕೊಂಬಿಡಿ. ಯಾವತ್ತಿಗೂ ಗ್ರೋ ಆಗಲ್ಲ ನಿಮ್ಮ ಚಾನಲ್ಲು ಒಂಥರ ಮೂಲೆಗೆ ಬಿದ್ದೋಗ್ಬಿಡುತ್ತೆ. ಹೋಗ್ತಾ ಲೈವ್ ಮಾಡ್ತಾ ಇದ್ದೀರಾ ಅಂತಂದರೆ. ಬರೀ ಲೈವಲ್ಲಿ ಬರೋರು ಯಾರು ವೀಡಿಯೋಗಳನ್ನ ನೋಡಲ್ಲ. ಅದಾದಮೇಲೆ ನಿಮಗೆ ಎಷ್ಟೇ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನಿಮಗೆ ವೀಡಿಯೋಗಳಿಗೆ ವ್ಯೂಸ್ ಬರಲ್ಲ. ಈಗಲೂ ನನಗೆ ಕಮೆಂಟಲ್ಲಿ ಕೇಳೋದು ಅದೇ ಕ್ವಶನ್ನೇ, ವೀಡಿಯೋಗಳಿಗೆ ವ್ಯೂಸ್ ಬರಲ್ಲ. ಮುಂಚೆ ಚೆನ್ನಾಗಿ ಬರ್ತಿತ್ತು, ಇವಾಗ ಬರ್ತಾ ಇಲ್ಲ. 5, 10, 15 ವ್ಯೂ ಇಷ್ಟಕ್ಕೆ ಸ್ಟಾಪ್ ಆಗುತ್ತೆ. ಈ ಥರನೇ ಹೇಳ್ತಿರ್ತೀರ. ಇದರಲ್ಲಿ ಇದೂ ಒಂದು ಮಿಸ್ಟೇಕ್ನ ಮಾಡ್ತಿದ್ದೀರಾ ನೀವು. ಲೈವ್ಗಳಿಗೆ ಬರೋದು ತುಂಬ ಜನ ಮಾಡೋದು, ಅದು ಎಷ್ಟು ನೋಟಿಫಿಕೇಷನ್ಗಳು ಬರುತ್ತೋ ನನಗಂತೂ. ಯೂಟ್ಯೂಬ್ ಓಪನ್ ಮಾಡಿದ್ರೆ ಬರೀ ಲೈವ್ಗಳೇ ಕಾಣಿಸುತ್ತೆ, ಬೇರೆ ಏನಲ್ಲಿ ವೀಡಿಯೋಗಳು ಮಾಡೋರೇ ಇಲ್ಲ.
ಕಂಟೆಂಟ್ಗಳು ಕೊಡೋರೇ ಇಲ್ಲ, ಬರೀ ಲೈವ್ಗಳಲ್ಲಿ ಕೂತಿರೋದೆ. ಬರೀ ಲೈವ್ಗೋಸ್ಕರನೇ ಏನಕ್ಕೆ ನೀವು ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊತೀರಾ? ಬೇಡ ಬೇಡ, ಎಷ್ಟು ಹೇಳ್ತಾ ಇದ್ದೀನಿ, ಬೇಡ. ನಿಮ್ಮ ಚಾನಲ್ ಫ್ಯೂಚರ್ ಹಾಳಾಗಿ ಹೋಗ್ಬಿಡುತ್ತೆ. ಲೈವ್ನ ಮಾಡಬೇಡಿ. ದೊಡ್ಡ ದೊಡ್ಡ ಯೂಟ್ಯೂಬರ್ಗಳನ್ನ ನೋಡಿದ್ದೀರ ನೀವು, ಎಷ್ಟೆಷ್ಟೋ ಲಕ್ಷಗಳು ವ್ಯೂಸ್ಗಳು ತಂದ್ಕೊಳ್ತಾರೆ, ಚೆನ್ನಾಗಿ ಅರ್ನಿಂಗ್ ಮಾಡ್ತಿದ್ದಾರೆ. ಅವ್ರು ಯಾವತ್ತೂ ಕೂಡ ಈ ಥರ ಲೈವಲ್ಲಿ ದಿನಾನು ಕೂತ್ಕೊಂಡವ್ರಲ್ಲ. ಗಮನಿಸಿ, ನನಗೆ ನಿಜವೂ ಗೊತ್ತಿರಲಿಲ್ಲ ಈ ಥರ ಯೂಟ್ಯೂಬಲ್ಲಿ ಒಂದು ಲೈವ್ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ನನಗೆ ಯಾರೋ ಒಬ್ಬರು ಹೇಳಿ ನನಗೆ ಈ ಥರ ಮಾಡಿದ್ರೆ ವಾಚ್ ಅವರ್ ಆಗುತ್ತೆ ಅಂತ ಹೇಳೋವರೆಗೂ ಕೂಡ ಯೂಟ್ಯೂಬಲ್ಲಿ ಲೈವ್ ಅನ್ನೋದು ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ಮೇಲೆ ನಾನು ಲೈವಿಗೆ ಬಂದೆ. ಅದಾದಮೇಲೆ ಆಯಿತು, ಏನೇನೋ ಆಯಿತು, ಹಂಗೂ ಹಿಂಗೂ ವಾಚ್ ಅವರ್ ಮುಗಿಸ್ಕೊಂಡು ಮಾನಿಟೈಸೇಷನ್ ಮಾಡಿಕೊಂಡು ಅದಾದಮೇಲೆ ವೀಡಿಯೋಗಳಿಗೆ ವ್ಯೂಸ್ ಬರ್ದಿರ ಒದ್ದಾಡಿ ಚಾನಲ್ಲೇ ಬಿಟ್ಬಿಡೋಣ ಅನ್ನೋ ಯೋಚನೆ ಮಾಡಿ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಆಮೇಲೆ ಮತ್ತೆ ನಾನು ಕಂಟೆಂಟನ್ನು ಚೇಂಜ್ ಮಾಡ್ಕೊಬೇಕಾಗಿ ಬಂತು. ಈ ಥರ ಇರುತ್ತೆ. ಅದಕ್ಕೆ ಬಡ್ಕೊತೀನಿ, ಲೈವ್ನ ಮಾಡಬೇಡಿ. ಅಥವಾ ಲೈವ್ ಮಾಡೋದಿದ್ರೆ ಸ್ವಲ್ಪ ಲೈವ್ ಟೈಮಿಂಗ್ಸ್ನ ಕಮ್ಮಿ ಮಾಡಿ, ವೀಡಿಯೋಗಳು ಮಾಡಿ, ಡೈಲಿ ವೀಡಿಯೋಗಳನ್ನ ಹಾಕಿ, ಅಟ್ಲೀಸ್ಟ್ ವಾರದಲ್ಲಿ 4 ವೀಡಿಯೋಗಳನ್ನ ಹಾಕಿ. ವ್ಯೂಸ್ ಬರ್ತಾ ಇಲ್ಲ ಅನ್ನೋದು ಕಾರಣ ಇದೇನೇ. ನೀವು ವೀಡಿಯೋಸ್ಗಳನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲ್ಲ, ಕರೆಕ್ಟಾಗಿ ಕಂಟೆಂಟ್ನ ಮಾಡಲ್ಲ, ರೀಸನ್ ಹೇಳಿ, ಸೊಲ್ಯೂಷನ್ ಹೇಳಿ ಅಂತಿರ್ತೀರ. ಕಂಟೆಂಟಲ್ಲಿ ಏನು ಮಿಸ್ಟೇಕ್ ಇದೆ ಅಂತ ಫಸ್ಟ್ ತಿಳ್ಕೊಳ್ಳಿ. ನಿಮ್ಮ ವಿಡಿಯೋ ಯಾಕೆ ಇಷ್ಟ ಆಗ್ತಿಲ್ಲ ಜನಕ್ಕೆ, ನೀವೇನು ಮಿಸ್ಟೇಕ್ ಮಾಡ್ತಿದ್ದೀರಾ? ನಾನು ಎಲ್ಲ ವೀಡಿಯೋದಲ್ಲೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಇದ್ದೀನಿ. ಒಂದೊಂದು ಕೂಡ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ, ವೀಡಿಯೋ ಕಂಪ್ಲೀಟಾಗಿ ನೋಡೋದು ಇಲ್ಲ. ಅದೇ ವೀಡಿಯೋಗೆ ಮತ್ತೆ ಅದೇ ಕಮೆಂಟ್ನೇ ಹಾಕಿರ್ತೀರ. ವೀಡಿಯೋ ನೋಡಿದ್ರೇ ಅಲ್ಲೇ ಸೊಲ್ಯೂಷನ್ ಇದೆ ಅಲ್ವಾ, ನಾನು ಕ್ಲಿಯರಾಗಿ ಹೇಳಿರ್ತೀನಿ ಅಲ್ವಾ, ಅದನ್ನು ನೀವು ಚೆಕ್ ಮಾಡ್ಕೊಬೋದು ತಾನೇ. ಯಾಕೆ ನೋಡಲ್ಲ ನೀವು ವೀಡಿಯೋನ ಕಂಪ್ಲೀಟಾಗಿ? ನನಗೆ ಅದಂತೂ ಗೊತ್ತಿಲ್ಲ. ಕಂಪ್ಲೀಟಾಗಿ ನೋಡಿದ್ರೆ ಅಲ್ಲೇ ಸಿಗುತ್ತೆ ಅಲ್ವಾ ಉತ್ತರ ನಿಮಗೆ. ಮತ್ತು ಕಮೆಂಟಲ್ಲಿ ಅದನ್ನೇ ಕೇಳಬೇಡಿ. ಈ ಮಿಸ್ಟೇಕ್ನ ಕಮ್ಮಿ ಮಾಡಿ ಆದಷ್ಟು ನೀವು ಲೈವ್ ಬಗ್ಗೆ ಇರೋ ಯೋಚನೆನ ಬಿಟ್ಟು ಲಾಂಗ್ ವೀಡಿಯೋಗಳಿಗೆ ಬಂದರೆ ತುಂಬ ಒಳ್ಳೆಯದು. ಫ್ಯೂಚರಲ್ಲಿ ನಿಮ್ಮ ಚಾನಲ್ಲು ಗ್ರೋ ಆಗೋದಕ್ಕೆ, ಒಂದು ಲೆವೆಲ್ಗೆ ಹೋಗಬೇಕು, ನೀವು ಅದರಲ್ಲಿ ಚೆನ್ನಾಗಿ ಅರ್ನಿಂಗ್ ಮಾಡಬೇಕಂದ್ರೆ ಅದು ಲಾಂಗ್ ವೀಡಿಯೋಯಿಂದ ಮಾತ್ರ ಸಾಧ್ಯ. ಇದನ್ನು ಅರ್ಥ ಮಾಡಿಕೊಡಿ. ಅದಾದಮೇಲೆ ನೆಕ್ಸ್ಟು ಮಿಕ್ಸ್ಡ್ ಕಂಟೆಂಟು ಅಷ್ಟೇನೆ ಮಾಡಬೇಡಿ ಅಂತ ಹೇಳ್ತಾನೆ ಇದ್ದೀನಿ. ಆದರೂ ಅದನ್ನೇ ಮಾಡ್ತಿರ್ತೀರ. ದಿನಕ್ಕೊಂದೊಂದು ಕಂಟೆಂಟ್ಗಳನ್ನ ಹಾಕ್ತಿರ್ತೀರ. ಇದರಿಂದ ಕೂಡ ನಿಮ್ಮ ಚಾನಲ್ ಗ್ರೋ ಆಗಲ್ಲ, ವೀಡಿಯೋಗಳಿಗೆ ವ್ಯೂಸ್ ಬರಲ್ಲ ಅಂತ ಕಮೆಂಟ್ ಹಾಕೋರೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನೀವು ಏನೇನು ಕಂಟೆಂಟ್ಗಳನ್ನ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ನೀವು ದಿನಕ್ಕೊಂದೊಂಥರ ವೀಡಿಯೋಗಳನ್ನ ಮಿಕ್ಸ್ ಕಂಟೆಂಟ್ನ ಮಾಡಬೇಡಿ. ಯಾವುದಾದ್ರೂ ಒಂದು ಕಂಟೆಂಟ್ ಫಸ್ಟೇ ಚಾನಲ್ಗೆ ಬಂದಾಗ ಫಿಕ್ಸ್ ಆಗಬೇಕು. ಒಂದು ಕಂಟೆಂಟು ಇದನ್ನೇ ನಾನು ಮಾಡ್ತೀನಿ, ಕಷ್ಟ ಆಗಲಿ ಸುಖ ಆಗಲಿ ವ್ಯೂಸ್ ಬರಲಿ ಬಿಡಲಿ, ನಾಳೆ ಇದಕ್ಕೆ ಬಂದೇ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸು, ಒಂದು ಹೋಪ್ ಇಟ್ಕೊಂಡು ನೀವು ಅದೇ ಕಂಟೆಂಟ್ನೇ ಮಾಡ್ತಿದ್ದೀರಾ ಅಂತಂದರೆ ಗ್ಯಾರಂಟಿ ಬರುತ್ತೆ. ಹೋಗ್ತಾ ನಿಮ್ಮ ಕಂಟೆಂಟಲ್ಲಿ ಸ್ವಲ್ಪ ಚೆನ್ನಾಗಿ ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕೊಡ್ಬೋದೋ ನಿಮ್ಮ ಕಂಟೆಂಟ್ನ ಅಷ್ಟು ಚೆನ್ನಾಗಿ ಮಾಡಿ. ಹಂಗೆ ಮಾಡಿದಾಗ ಗ್ಯಾರಂಟಿ ಬರುತ್ತೆ ವ್ಯೂಸು. ಅದನ್ನು ಬಿಟ್ಬಿಟ್ಟು ನೀವು ಸುಮ್ಮನೆ ವ್ಯೂಸ್ ಬರ್ತಿಲ್ಲ ಅಂತ ಬೇರೆಯವ್ರು ಯಾರು ಏನೇನು ಮಾಡ್ತಾರೋ ಅದನ್ನೆಲ್ಲ ತೊಗೊಂಡು ನೀವು ಮಾಡ್ತಾ ಇರ್ತೀರಾ. ಅಥವಾ ಏನೋ ವಿಡಿಯೋ ಅಂದರೆ ಏನೇನು ಶೂಟ್ ಮಾಡ್ತೀವಿ ಅದನ್ನೆಲ್ಲ ಹಾಕೋಬೋದು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹಾಕೋತಾ ಇರ್ತೀರ. ಹಂಗೆ ಮಾಡಿದ್ರೆ ಬರಲ್ಲ, ವ್ಯೂಸ್ ಬರಲ್ಲ, ಚಾನಲ್ ಗ್ರೋ ಆಗಲ್ಲ. ಇದನ್ನು ಬರೆದಿಟ್ಕೊಂಬಿಡಿ ಎಲ್ಲರೂ ಕೂಡ. ಮತ್ತು ಕಮೆಂಟಲ್ಲಿ ಅದೇ ಕಮೆಂಟ್ಗಳನ್ನೇ ಬರಿಬೇಡಿ ದಯವಿಟ್ಟು. ಈ ಥರ ಮಾಡಿದ್ರೆ, ಮಿಕ್ಸ್ಡ್ ಕಂಟೆಂಟ್ ಮಾಡಿದ್ರೆ ನಿಮ್ಮ ಚಾನಲ್ ಗ್ರೋ ಆಗಲ್ಲ, ವೀಡಿಯೋಗೆ ವ್ಯೂಸ್ ಬರಲ್ಲ. ಅದು ಅಷ್ಟೇನೆ ಒಂಥರ ಡೆಡ್ ಚಾನಲ್ ಅಂತ ಅಂದ್ಕೊಳ್ಳಿ. ಯಾವುದಾದ್ರೂ ಒಂದು ಕಂಟೆಂಟ್ನ ಫಿಕ್ಸ್ ಮಾಡಿಕೊಡಿ. ಕುಕ್ಕಿಂಗ್ ಮಾಡ್ತೀನಿ ಅಂದರೆ ಕುಕ್ಕಿಂಗ್ ಅಷ್ಟೇ ಮಾಡಿ, ವ್ಲಾಗ್ ಮಾಡ್ತೀನಿ ವ್ಲಾಗ್ ಅಷ್ಟೇ, ಟ್ರಾವೆಲ್ ವಿಡಿಯೋ ಅಷ್ಟೇ, ಡಿವೋಷ್ನಲ್ ವಿಡಿಯೋ ಅಷ್ಟೇ. ಅದರಲ್ಲಿ ಬೇರೆ ಎಲ್ಲ ಮಿಕ್ಸ್ ಮಾಡಬಾರ್ದು ಅಂದರೆ ಮಾಡಬಾರ್ದು ಅಷ್ಟೇ. ಮಾಡಬಾರ್ದು ಅಂದಮೇಲೂ ತಿರ್ಗೋ ಕಮೆಂಟಲ್ಲಿ ಅದೇ ಕೇಳ್ತೀರಾ, ಇದ್ರ ಜೊತೆಲಿ ನಾನು ಇದನ್ನು ಹಾಕಿದ್ರೆ ಓಕೆನಾ? ಮಾಡಬಾರ್ದು ಅಂದಮೇಲೆ ಮಾಡಬಾರ್ದು ಅಷ್ಟೇ ಅಲ್ವಾ ಅದು. ಮತ್ತು ಇದ್ರ ಜೊತೆಲಿ ಇದನ್ನು ಹಾಕ್ಲಾ ಯಾಕೆ ಕೇಳ್ತೀರಾ? ಹಾಕಬೇಡಿ, ಬೇಡ ಅಂತಲೇ ತಾನೇ ಹೇಳ್ತಿರೋದು. ಒಂದು ಕಂಟೆಂಟಲ್ಲಿ ಫಿಕ್ಸ್ ಆಗಿ. ಇಲ್ಲ ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲದೆ ನಾವು ಕಂಟೆಂಟ್ಗಳನ್ನ ಮಾಡಿದ್ದೀವಿ, ಅಥವಾ ಈ ಕಂಟೆಂಟ್ ಮಾಡಿ ನಮಗೆ ವ್ಯೂಸ್ ಬರಲಿಲ್ಲ, ಅದರಿಂದ ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅನ್ನೋದಾದರೆ ಓಕೆ, ಮಾಡ್ಕೊಂಡ್ಮೇಲಾದರೂ ನೀವು ಅದರಲ್ಲೇ ಸ್ಟಿಕ್ ಆನ್ ಆಗಿರಬೇಕು. ಈಗ ನಾನು ಕೂಡ ಸ್ಟಾರ್ಟಿಂಗಲ್ಲಿ ವ್ಲಾಗ್ ಅಂತ ಚಾನಲ್ನ ಸ್ಟಾರ್ಟ್ ಮಾಡಿದೋಳು. ನಾನು ವ್ಲಾಗ್ ಮಾಡ್ತಾಯಿದ್ದೆ, ವ್ಲಾಗ್ ಚೆನ್ನಾಗೇ ಹೋಗ್ತಿತ್ತು. ನಾನು ಆವಾಗಲೇ ಹೇಳ್ದಂಗೆ ಲೈವಿಗೆ ಬಂದೆ. ಲೈವ್ ಆದಮೇಲೆ ನನಗೆ ಮಾನಿಟೈಸೇಷನು ಆಯಿತು. ಅದಾದಮೇಲೆ ವೀಡಿಯೋಗಳಿಗೆ ಕಂಪ್ಲೀಟಾಗಿ ವ್ಯೂಸ್ ಡೌನ್ ಆಗೋಯಿತು. 50, 60, 100 ಕೂಡ ದಾಟ್ತಾ ಇರಲಿಲ್ಲ ನನ್ನ ವೀಡಿಯೋ. ಆವಾಗಲೇ ನಾನು ಬೇಜಾರಾಗೋಗಿ ಚಾನಲ್ ಬಿಟ್ಬಿಡೋಣ ಅಂತ ಯೋಚನೆ ಮಾಡಿಕೊಂಡೆ. ಅದಾದಮೇಲೆ ಒಂದು ಯೂಟ್ಯೂಬ್ ಬಗ್ಗೆ ವೀಡಿಯೋ ಮಾಡಿದೆ, ಅದರಲ್ಲಿ ನನಗೆ ಚೆನ್ನಾಗಿ ವ್ಯೂಸ್ ಬಂತು. ಅದಾದಮೇಲೆ ಅಂದ್ಕೊಂಡೆ ಓಕೆ, ಕಂಟೆಂಟನ್ನು ಚೇಂಜ್ ಮಾಡಿದ್ರೆ ವ್ಯೂಸ್ ಚೆನ್ನಾಗಿ ಆಗ್ಬೋದು ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿದೆ. ಮಧ್ಯದಲ್ಲಿ ಒಂದೊಂದು ವ್ಲಾಗ್ಗಳನ್ನ ಮತ್ತೆ ಹಾಕ್ತೆ, ಮತ್ತೆ ವ್ಲಾಗ್ಗಳಿಗೆ ವ್ಯೂಸ್ ಬರಲಿಲ್ಲ. ಅದಾದಮೇಲೆ ಒಂದೇ ನಾನು ಫಿಕ್ಸ್ ಮಾಡಿಕೊಂಡೆ,
ಇನ್ಮೇಲೆ ನಾನು ಬರೀ ಯೂಟ್ಯೂಬ್ ಬಗ್ಗೆ ವಿಡಿಯೋ ಅಷ್ಟೇ ಮಾಡಬೇಕು ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡಿಕೊಂಡು ಅವತ್ತಿಂದ ಇವತ್ತವರೆಗೂ ಬರೀ ಅದೇ ವಿಡಿಯೋಗಳನ್ನೇ ಮಾಡೋದು. ನಾನು ಅಪರೂಪಕ್ಕೆ ಒಂದೊಂದು ಎಲ್ಲಾದರೂ ಆಚೆ ಹೋಗಿದ್ದು ವಿಡಿಯೋ ಹಾಕ್ತೀನಿ ಬಿಟ್ಟರೆ ನಾನು ಒಂದೇ ಕಂಟೆಂಟ್ಗೆ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀನಿ. ನಂದು ಯೂಟ್ಯೂಬ್ ಟಿಪ್ಸ್ಗಳ ವಿಡಿಯೋ ಅಷ್ಟೇ ಮಾಡಬೇಕು. ಅದಕ್ಕೆ ವ್ಯೂಸ್ ಬರಲಿ ಬಿಡಲಿ ನಾನು ಅದನ್ನೇ ಮಾಡ್ತೀನಿ ಅಂತ ತಲೆನಲ್ಲಿ ಫಿಕ್ಸ್ ಆಗಿದ್ದೀನಿ. ಅದೇ ಥರನೇ ಫಿಕ್ಸ್ ಆಗಬೇಕು. ಸ್ಟಾರ್ಟಿಂಗಲ್ಲಿ ಏನೋ ಮಾಡಿದ್ದೀರಾ, ಅದು ಏನೋ ಆಯಿತು ಬಿಟ್ಬಿಡಿ. ಅದಾದಮೇಲೆ ನಿಮಗೆ ಯಾವುದಕ್ಕಾದ್ರೂ ಒಂದು ಕಂಟೆಂಟ್ಗೆ ಚೆನ್ನಾಗಿ ವ್ಯೂಸ್ ಬಂದಿದೆ ಅಂತ ಅಂದಾಗ ನೀವು ಅದೇ ಕಂಟೆಂಟ್ನೇ ಕಂಟಿನ್ಯೂ ಮಾಡಿ. ಆವಾಗ ಗ್ಯಾರಂಟಿ ಬರುತ್ತೆ. ಅದರಿಂದ ಬಂದಿರೋ ಸಬ್ಸ್ಕ್ರೈಬರ್ ಏನಿರ್ತಾರೆ ಅವರು ಈ ವಿಡಿಯೋಗಳನ್ನ ನೋಡ್ತಾರೆ. ಅದೇ ನೀವು ದಿನಕ್ಕೊಂದು ಮಿಕ್ಸ್ ಕಂಟೆಂಟ್ ಹಾಕ್ತಿದ್ದೀರಾ ಅಂತಂದರೆ ನಿಮಗೆ ಸಬ್ಸ್ಕ್ರೈಬು ಬರಲ್ಲ, ವಿಡಿಯೋ ವ್ಯೂಸು ಬರಲ್ಲ. ಹೋಗ್ತಾ ಚಾನಲ್ಲು ಡೆಡ್ ಚಾನಲ್ಲೇ. ಅರ್ಥ ಮಾಡ್ಕೊಳ್ಳಿ, ಮಿಕ್ಸ್ಡ್ ಕಂಟೆಂಟ್ನ ಮಾಡಬೇಡಿ. ಯಾವ್ದಾದ್ರು ಒಂದು ಕಂಟೆಂಟ್ಗೆ ಸ್ಟಿಕ್ ಆಗಿ ಇದೇ ಮಾಡ್ತೀನಿ ನಾನು ಅಂತ. ಅದನ್ನು ತುಂಬ ಜನ ಮಾಡಲ್ಲ. ಇತ್ತೀಚೆಗಂತೂ ಎಲ್ಲರೂ ಮಾಡ್ತಿರೋ ಮಿಸ್ಟೇಕ್ ಇದೇನೇ. ಯಾರಿಗಾದ್ರೂ ಒಬ್ರಿಗೊಂದು ವಿಡಿಯೋಗೆ ವ್ಯೂಸ್ ಬಂತಾ, ಓಕೆ ನಾನು ಅದನ್ನು ಮಾಡ್ಕೊಳ್ಳೋಣ. ಇನ್ನೊಬ್ರಿಗೆ ಇನ್ಯಾವುದಕ್ಕಾದ್ರೂ ಬಂತಾ, ನಾನು ಅದನ್ನು ಮಾಡೋಣ, ವ್ಯೂಸ್ ಬರುತ್ತೆ. ಹಂಗಲ್ಲ. ನೀವು ಯಾವುದಾದ್ರೂ ಒಂದು ವಿಡಿಯೋ ಒಂದು ಕಂಟೆಂಟ್ಗೆ ಸ್ಟಿಕ್ ಆಗಿದ್ರೆ ಅದನ್ನು ಮಾತ್ರನೇ ಮಾಡಬೇಕು. ಆವಾಗಲೇ ಚಾನಲ್ಗೆ ಗ್ರೋ ಇರುತ್ತೆ. ಇಲ್ಲ ಅಂತಂದರೆ ನಿಮ್ಮದು ಡೆಡ್ ಚಾನಲ್ಲೇ. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಕಮೆಂಟಲ್ಲಿ ಕೇಳ್ತಿರ್ತೀರ ವ್ಯೂಸ್ ಬರಲ್ಲ ಅಂತ. ಇದೇ ಇರುತ್ತೆ ರೀಸನ್ನು. ಫಸ್ಟು ವಿಡಿಯೋನ ಏನಾದರೂ ಹೇಳಿದ್ದೀನಿ ಅಂತಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಕ್ಲಿಯರಾಗಿ ಅಲ್ಲೇ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಆದರೆ ಆ ಕೆಲಸನ ಯಾರೂ ಮಾಡಲ್ಲ. ವಿಡಿಯೋಲಿ ಕ್ಲಿಕ್ ಮಾಡಿದ ತಕ್ಷಣ ಅವಾಗಷ್ಟೇ ವಿಡಿಯೋ ಹಾಕಿರ್ತೀನಿ, ಕ್ಲಿಕ್ ಮಾಡಿದ ತಕ್ಷಣ ಕಮೆಂಟ್ ಹಾಕಿರ್ತೀರ, ನೈಸು, ಗುಡ್ಡು, ಚೆನ್ನಾಗಿದೆ. ವಿಡಿಯೋನೇ ನೋಡಿಲ್ಲ. 1 ನಿಮಿಷ 2 ನಿಮಿಷಕ್ಕೆ ನಿಮಗೆ ಗುಡ್ಡು ಚೆನ್ನಾಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ನನಗಂತೂ ಗೊತ್ತಿಲ್ಲ. ವಿಡಿಯೋನೇ ನೋಡದೆ ಕಮೆಂಟ್ ಹಾಕಿರ್ತೀರ. ಏನು ಹೇಳೋದು ನನಗೆ ಗೊತ್ತಿಲ್ಲ. ಈ ಮಿಸ್ಟೇಕ್ಗಳನ್ನ ನೀವು ಸರಿ ಮಾಡ್ಕೊಳ್ದೆ ಹೋದರೆ ಗ್ಯಾರಂಟಿ ನಿಮ್ಮ ಚಾನಲ್ ಗ್ರೋ ಆಗಲ್ಲ, ಯಾವತ್ತಿಗೂ ಕೂಡ ಗ್ರೋ ಆಗಲ್ಲ. ಇದನ್ನು ಬರೆದಿಟ್ಕೊಡಿ, ಓಕೆನಾ? 80% ಕ್ರಿಯೇಟರ್ಸ್ ಮಾಡ್ತಿರೋ ಮಿಸ್ಟೇಕ್ಗಳಿವು. ಇದನ್ನು ಇವತ್ತೇ ಸರಿ ಮಾಡಿಕೊಂಡ್ರೆ ನಿಮ್ಮ ಚಾನಲ್ಲು ಉಳಿಯುತ್ತೆ. ಇಲ್ಲ ಅಂದರೆ ನಿಮ್ಮನೆ ಬರ, ನಾನೇನು ಮಾಡೋಕ್ಕಾಗಲ್ಲ. ಓಕೆ, ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ಬಾಯಿ ಹರ್ಕೊಂಡು ಮಾತಾಡಿದ್ದಕ್ಕಾದರೂ ದಯವಿಟ್ಟು ಒಂದು ಲೈಕ್ ಮಾಡಿ ಆಯಿತಾ? ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಕಮೆಂಟ್ ಮಾಡಿ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ವಿಡಿಯೋದಲ್ಲೇ ಹೇಳಿರೋದನ್ನು ಮತ್ತೆ ರಿಪೀಟ್ ಅದೇ ಕಮೆಂಟ್ಗಳನ್ನೇ ಬರಿಬೇಡಿ ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.